ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ. ನಾವು ನೋಡ್ರಿ ಈಗ ಜೈಪುರದ ಹವಾಮಾಲ್ ನೋಡಕ್ಕೆ ಬಂದೀವಿ. ಹೆಂಗೆ ನೋಡ್ರಿ ಹವಾಮಾಲ್ ಮೇಲೆ ನಿಂತು ಜೈಪುರ್ ಸಿಟಿ ನೋಡಿದಾಗ ಜಂತರ್ ಮಂತರ್ ಮತ್ತು ಅರಾವಳಿ ಪರ್ವತ ಶ್ರೇಣಿ ಅದ್ಭುತ ಕಂಡುಬರ್ತದೆ ನೋಡ್ರಿ. ಫುಲ್ ಪಿಂಕ್ ಸಿಟಿ ಕಂಡುಬರ್ತೈತಿ ಜೈಪುರ್ ಹವಾಮಾಲ್ ಮೇಲೆ ನಿಂತು ನೋಡಿದ್ರೆ. ಅದಾದ ಮೇಲೆ ನಾವು ಕೆಳಗಡೆ ಬಂದಾಗ ಅಲ್ಲಿ ಹವಾಮಾಲ್ ಪೂರ್ತಿ ಏನಪ್ಪತ್ನಾಗ ಯಾವ ರೀತಿ ಕಟ್ಟಡ ನಿರ್ಮಾಣ ಮಾಡ್ಯಾರ ಜೈಸಿಂಗ್ ಅವ್ರು ಅಂತೇಳಿ ಸಂಪೂರ್ಣವಾಗಿ ಕೃತಕವಾಗಿ ರೆಡಿ ಮಾಡಿಟ್ಟಾರ ಸ್ನೇಹಿತರೆ. ಅದು ನೋಡ್ಬೋದು ನೀವು. ಹವಾಮಾಲ್ ಇದೇ ರೀತಿ ಅದು ಇರೋದು ನಿಜವಾಗ್ಲೂ. ನೋಡಿ, ಹೊರಗಡೆಯಿಂದ ನೋಡಿದಾಗ ಎಷ್ಟು ಅದ್ಭುತವಾಗಿ ಕಾಣ್ತಂದಾಗ ಅದರ ಮೇಲುಗಡೆ ಅಂತಂದಾಗ ನಾವು ಹೋಗಿದ್ವಿ. ಈಗ ಅದರ ಮುಂದಗಡೆ ಹಾಯ್ದು ಬೇರೆ ಸ್ಮಾರಕ ಕಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಯಾವ ರೀತಿ ಕಾಣುತ್ತೆ ಹವಾಮಾಲ. ಅದೇನು ಕೃತಕವಾಗಿ ರೆಡಿ ಮಾಡಿದ್ದಿರಲ್ಲ ಅದೇ ರೀತಿಯಲ್ಲಿ ಅದು ಕಾಣ್ತತಿ. ನಂತರ ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಬಂದು ನಾವು ಬೇರೆ ಎಲ್ಲಿ ಹೊಂಟಿಪ್ಪ ಅಂತಂದಾಗ ಜಲಮಹಲ್ ಕಡೆ ಹೊಂಟಿವಿ. ಜಲಮಹಲ್ ಬಳಿ ನೋಡ್ರಿ ವಿದೇಶಿಗರು ಅಪಾರವಾದ ಸಂಖ್ಯೆಯಲ್ಲಿ ಕಂಡು ಬರ್ತಾರೆ ಜೈಪುರ್ನಲ್ಲಿ. ಒಳ್ಳೆಯ ಉತ್ತಮ ಪ್ರವಾಸಿ ತಾಣನೇ ಅಂತಲೇ ಹೇಳ್ಬೋದು. ನೋಡಿ ಜಲಮಹಲ್ ಯಾವ ರೀತಿಯಾಗಿ ಕಾಣ್ತತಿ. ಅಲ್ಲಿ ಪ್ರವಾಸಿಗರ ಒಂದು ಗುಂಪೆ ಸಜ್ಜಾಗಿ ನಿಂತಿತ್ತು ನೋಡ್ಲಿಕ್ಕೆ. ಅದಾದಮೇಲೆ ಅಲ್ಲೇ ರಾಜಸ್ಥಾನದ ಟ್ರೆಡಿಷ್ನಲ್ ಡ್ರೆಸ್ಸನ್ನು ಹಾಕ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಜಲಮಹಲನ್ನು ನೋಡಿಕೊಂಡು ಆಮೇಲೆ ಏನಪ್ಪ ಅಂತಂದಾಗ ನಾವು ಮ್ಯೂಸಿಯಂ ಕಡೆ ಹೊಂಟಿವಿ. ಮ್ಯೂಸಿಯಮ್ದಾಗ ನೋಡ್ರಿ ಯಾವ ರೀತಿಯಾಗಿ ಶಿಲಾ ಕೆತ್ತನೆಯನ್ನು ಮಾಡಲಾಗ್ಯದ ಹಳೆಯ ಕಾಲದಲ್ಲಿ. ಜೈಪುರ್ನ ಒಂದು ವಿಶೇಷತೆಯೇ ಹೇಳ್ಬೋದು. ಇದು ಅದ್ಭುತವಾದ ಶಿಲಾ ಕೆತ್ತನೆ. ಇದು ಸ್ವಲ್ಪ ಶಿಲಾ ಕೆತ್ತನೆಯನ್ನು ನೋಡಿಕೊಂಡು ಅಲ್ಲಿ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಸಹ ನಾವು ಹತ್ತಿರದಿಂದನೇ ನೋಡ್ಬೋದು. ಅಲ್ಲಿ ಜೈಪುರದ ಏನಪ್ಪ ಅಂತಂದಾಗ ಪ್ರವಾಸಿ ತಾಣಗಳ ನಾವು ನೋಡ್ರಿ ಭಜನಿ ಮುಗಿಸ್ಕೊಂಡು ಅಂಬೇರ ಪೋರ್ಟ್ ಬಂದ್ವಿ. ಅಂಬೇರ ಪೋರ್ಟ್ನಲ್ಲಿ ನಾವು ಸ್ಟಿಕ್ಕನ್ನು ತೆಗೆದುಕೊಂಡು ಮ್ಯಾಲಿನಿಂದ ವಿಡಿಯೋ ಮಾಡಿದ್ರೆ ನೋಡ್ರಿ ವ್ಯೂ ಹೆಂಗೆ ಕಾಣುತ್ತೆ ಅಂಬೇರ ಪೋರ್ಟು. ನಿಜವಾಗ್ಲೂ ಇದೇ ಥರ ಕಾಣ್ಬಿಡ್ತಿ. ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಬಂದಾಗ ಅಲ್ಲಿ ಒಬ್ಬ ವ್ಯಕ್ತಿ ವೀಣೆಯನ್ನು ಯಾವ ರೀತಿಯಾಗಿ ಬಾರಿಸ್ತಾರೆ ನೋಡಿ.